ಯಾರಿ ಇವ್ರ್ಯಾರಿ ನನ್ನ ಫೈಲ್ ಕ್ಲಿಯರ್ ಮಾಡಕ್ ಹೂ ಇಸ್ ಪ್ರದೀಪ್? ಇವ್ರ ಅಪ್ಪಂದ ಇಲಾಖೆ? ನಮ್ ಕ್ಷೇತ್ರನ 4 ಕ್ಷೇತ್ರಗಳು ಹಂಚಾಕಿದ್ದಾರೆ. ನಾನು ಆ ರೀತಿಯಲ್ಲಿ ಅಗೆತನ ರಾಜಕೀಯವಾಗಿ ಸೇಡ್ ತೀರ್ಸ್ಕೋಬೇಕು ಅಂತ ಮಾಡಿದ್ರೆ ಇವ್ರ MLAನೇ ಆಗ್ತಾ ಇರ್ಲಿಲ್ಲ. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟವನ್ನ ಈ ಜಿಲ್ಲೆಗೆ ತಂದು ಕೊಟ್ಟಿರುವಂತಹ ಒಂದು ಸಂತೃಪ್ತಿ ನನ್ನಲ್ಲಿದೆ. ಈ ಜಿಲ್ಲೆಗೆ ಒಂದು ವೈದ್ಯಕೀಯ ಕಾಲೇಜ್ ಮಾಡಬೇಕಾಗಿತ್ತು, ಮಾಡಿದ್ದೀನಿ. ಈ ಜಿಲ್ಲೆಯ ನಮ್ಮ ರೈತರು ಹಾಲು ಉತ್ಪಾದಕರಿಗೆ ಹಾಲು ಒಕ್ಕೂಟ ತರಬೇಕಾಗಿತ್ತು, ಹಠ ಮಾಡಿ ಹೋರಾಟ ಮಾಡಿ ಕಾನೂನು ಹೋರಾಟ ಮಾಡಿ ಅಂತಿಮವಾಗಿ ನಾನು ತಂದಿದ್ದೀನಿ. ಆ ಸಂತೃಪ್ತಿ ಇದೆ. ನಿಮ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅಂತ ಹೇಳ್ತಾ ಇದ್ದೀರಲ್ಲ, ಇದನ್ನ ಏನಾದ್ರೂ ಮಾಡಿ ಕೋಲಾರಕ್ಕೆ ಹಾಕ್ಬೇಕು ಅಂತ ಹೋರಾಟ ಮಾಡಿದಂತವ್ರು ಪುಣ್ಯಾತ್ಮ. ಕಾನೂನು ಹೋರಾಟ ಮಾಡಿ ಅಲ್ಲೇ ಇರ್ಲಿ ಕೋಲಾರದಲ್ಲೇ ಇರ್ಲಿ ಅಂತ ಹೇಳ್ದಂತವ್ರು ಇವತ್ತು ಚಿಮೂಲ್ ಗೆಲ್ತೀವಿ ಅಂತ ಹೇಳ್ತಾರೆ. ಸಂತೋಷ. ರಾಜಕೀಯವಾಗಿ ನೀವು ಗೆಲ್ಬಹುದು. 4-5 ಜನ ಅಧಿಕಾರಿಗಳಿದ್ದಾರೆ, ನಿಮ್ ಸರ್ಕಾರ ಇದೆ, ಇದು ದೊಡ್ಡ ವಿಚಾರ ಅಲ್ಲ. ನನ್ನ ಸರ್ಕಾರ ಬರುತ್ತೆ 2 ವರ್ಷದಲ್ಲಿ. ಈ ಚಿಮೂಲ್ನ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಿದೆ. ಈ ಚುನಾವಣೆಯನ್ನ ನಾನು ತಲೆ ಕೆಡಿಸ್ಕೊಂಡಿಲ್ಲ, ಬಹಳ ಗಂಭೀರವಾಗಿ ನಾನು ತಗೊಂಡಿಲ್ಲ. ಯಾಕೆ ಅಂದ್ರೆ ಇವತ್ತು ಸರ್ಕಾರ ಇದೆ. ಈ ಸಹಕಾರ ಕ್ಷೇತ್ರಗಳಲ್ಲಿ ಗೆಲ್ಸೋರ್ಗೂ ಅಷ್ಟೇ, ನಮ್ಮವರು ಗೆದ್ಮೇಲೆ ಎಲ್ಲ ಒಂದೇ ಪಾರ್ಟಿನೇ. ಇವರು ಯಾರಿ ಇವ್ರ್ಯಾರಿ ನನ್ನ ಫೈಲ್ ಕ್ಲಿಯರ್ ಮಾಡಕ್ ಹೂ ಇಸ್ ಪ್ರದೀಪ್? ಇವ್ರ ಅಪ್ಪಂದ ಇಲಾಖೆ? ಸರ್ಕಾರದಲ್ಲಿ ನಿಯಮಗಳಿದೆ. ನಿಯಮದ ಪರವಾಗಿ ನಂದು ಮಾಡಬೇಕು, ಇನ್ಯಾರ್ದಾದ್ರೂ ಇದ್ರು ಮಾಡಬೇಕು. ತಪ್ಪಿದ್ರೆ ಮಾಡೋಕ್ಕಾಗಲ್ಲ. ಹೂ ಇಸ್ ಈ ಟು ಕ್ಲಿಯರ್? ಸರ್ಕಾರ ಅವರಲ್ಲ. ನಿಮ್ಮ ಅವಧಿಯಲ್ಲಿ ಯುವಕರನ್ನ ಜೈಲಿಗೆ ನಾನು ಯಾರ ಕಾಲು ಹಿಡಿದು ಭಿಕ್ಷೆಗೆ ಹೋಗಿಲ್ಲ. ಯಾರ ಮನೆ ಹತ್ರ ಯಾರು ಹೋಗಿದ್ರು ಒಂದ್ಸಲಿ ಹಿನ್ನೆಲೆ ತಿಳ್ಕೊಳಕ್ ಹೇಳಿ. 100 ಸಲ ಕಾಲು ಹಿಡ್ಕೊಳ್ಳೋದು, 100 ಸಲ ಸಹಾಯಕ್ಕೆ ಬರೋದು, ಮನೆ ಮುಂದೆ 24 ಗಂಟೆ ಕಾಯೋದು, ಈ ರೀತಿಯಲ್ಲಿ ಭಿಕ್ಷೆ ಮಾಡಿ ಜೀವನ ನಡೆಸಿಲ್ಲ ನಾನು. ಒಬ್ಬ ರಾಜಕಾರಣಿ ಆಗಿರುವಂತವ್ರು ಅವರ ಮಾತಿನ ಮೇಲೆ ಇಡ್ತಾ ಇರ್ಬೇಕು, ಅವ್ರ ನಾಲಿಗೆ ಮೇಲೆ ಇಡ್ತಾ ಇರ್ಬೇಕು. ಅದರಲ್ಲಿ ಕೂಡ ಒಂದು ಹೆಣ್ಣುಮಗಳು ಅಧಿಕಾರಿ ಇದ್ದಾಗ ಅವ್ರು ತಪ್ಪು ಮಾಡಿದ್ರು ಕೂಡ ಅದನ್ನು ಹೇಳುವಂತ ರೀತಿ ನೀತಿ ಇದೆ. ನಿಮ್ಮ ಭಾಷೆಯಿಂದ ನಿಮ್ಮ ಸಂಸ್ಕೃತಿ ಅರ್ಥ ಆಗ್ತದೆ. ಜನ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ, ಅಲ್ವಾ? ಹಾಗಾಗಿ ಕಾಂಗ್ರೆಸ್ನವ್ರು ಇದಕ್ಕೆ ಉತ್ತರ ಕೊಡ್ಬೇಕು, ನಾನಲ್ಲ. ನಿಮ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ನ, ಅವರ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಯಾರಿದ್ದಾರೆ, ಅವ್ರ ಸ್ಟೇಟ್ ಪ್ರೆಸಿಡೆಂಟ್ ಯಾರಿದ್ದಾರೆ, ಅವರು ಆನ್ಸರ್ ಮಾಡ್ಲಿ. ಅದೇನಪ್ಪ, ಪಕ್ಷದ ಮುಖಂಡಗಳು ಇದ್ರ ಬಗ್ಗೆ ಅವ್ರು ತೀರ್ಮಾನ ಮಾಡ್ಬೇಕು. ಅವ್ರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ಹೇಳಿ ಆಮೇಲೆ ನಾನು ಹೇಳ್ತೀನಿ. ಜಿಲ್ಲೆಯಲ್ಲಿ ಜಾನುವಾರು ಗಣತಿ ನಡೆದಿದೆ. ಜಾನುವಾರು ಸಂಖ್ಯೆ ತುಂಬಾ ಕ್ಷೀಣ ಆಗಿದೆ. ಹೌದು, ಜಾನುವಾರುಗಳು ಕಡಿಮೆ ಆಗ್ತಾ ಇರೋದು ನಿಜವಾಗಿಯೂ ಕೂಡ ಆತಂಕದ ಒಂದು ವಿಷಯ. ಯಾವಾಗಲೂ ಕೂಡ ಇಕೋ ಸಿಸ್ಟಮ್ ಅಂತ ನಾವೇನ್ ಹೇಳ್ತೀವಿ, ಆ ಇಕೋ ಸಿಸ್ಟಮ್ ನಲ್ಲಿ ಬರೀ ಮನುಷ್ಯರು ವಾಸ ಮಾಡಿದ್ರೆ ನಾವು ವಾಸ ಮಾಡ್ಲಿಕ್ಕೂ ಆಗಲ್ಲ, ಇರ್ಲಿಕ್ಕೂ ಆಗಲ್ಲ. ಜೀವನದಲ್ಲಿ ನಮ್ಮ ಜೊತೆಗೆ ಜೀವರಾಶಿ ಏನು 72-75 ಕೋಟಿ ಜೀವರಾಶಿ ಇದೆ. ಆ ಇಕೋ ಸಿಸ್ಟಮ್ ಇದ್ರೇನೆ ಭೂಮಿ ಉಳಿಯುತ್ತೆ. ಬಹಳ ಜನರು ಗೊತ್ತಿಲ್ಲ ಇದ್ರ ಬಗ್ಗೆ. ಎಸ್ಆಕ್ವಾಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.